ಎಲ್ಲೈತಪ್ಪ ಜೆಡಿಎಸ್ ಅಂತ ಮಾತಾಡ್ತಾ ಇದ್ರು. ಅದಕ್ಕೆ ಪ್ರತಿಕ್ರಿಯವಾಗಿ ನೀವು ಮಾಧ್ಯಮದಲ್ಲಿ ನೋಡ್ಬೋದು ಎಲ್ಲಾ ರೀತಿ ನಿಮ್ಮ ಪ್ರತಿಯೊಬ್ಬರಿಗೂ ಒಂದು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಜೆಡಿಎಸ್ ಪಕ್ಷದ ಮುಖಂಡರು ಮತ್ತು ನಮ್ಮ ಸ್ನೇಹಿತರಿದ್ದಾರೆ. ಇವತ್ತು ಎಲ್ಲರೂ ಸಭೆಯನ್ನು ಮಾಡಿ ಏನು ಒಂದು ಸಭೆಯ ಉದ್ದೇಶ ದಿನಾಂಕ 13/7/2025 ಕರ್ನಾಟಕ ರಾಜ್ಯದ ಜೆಡಿಎಸ್ ಪಕ್ಷದ ಯುವ ಘಟಕ ಅಧ್ಯಕ್ಷರಾದಂಥ ನಮ್ಮ ಕುಮಾರಣ್ಣವರು ಏನು ಇವತ್ತು ರಾಜ್ಯದ ಉದ್ದಗಲೂ ಜನರೊಂದಿಗೆ ಜನತಾದಳ ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಕ್ಷೇತ್ರದಲ್ಲಿ 13ನೇ ತಾರೀಕು ನಡೆದಿದ್ದು. ಈ ಒಂದು ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮದ ಶ್ರಮದಿಂದ ಇವತ್ತೊಂದು ಬಹಿರಂಗ ಸಭೆಯನ್ನು ಮಾಡಬೇಕು ಅನ್ನೋ ವಿಚಾರವಾಗಿ ನಾವೆಲ್ಲರೂ ಸಭೆಯನ್ನು ಮಾಡಿ ಏನಿವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಜೆಡಿಎಸ್ ಪಕ್ಷದ ಶಾಸಕರು ಶಿಡ್ಲಘಟ್ಟ ವಿಧಾನಸಭಾ ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಎಲ್ಲ ಹಿರಿಯರು ನಮ್ಮ ಪಕ್ಷದ ಸ್ನೇಹಿತರ ಒಂದು ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಏನಿವತ್ತು ಈ ರಾಜ್ಯದಲ್ಲಿ ಇವತ್ತು ತಾವು ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಸುಮಾರು 26 ಕ್ಷೇತ್ರದಲ್ಲಿ ಈಗಾಗಲೇ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಇವತ್ತು ಮುಗಿಸಿ ಇವತ್ತು ನಾಳೆಯಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿದೆ. ನಾಳೆ ಕೋರಿದುಗ್ನು ಬುಧವಾರ ಚಿಕ್ಕಬಳ್ಳಾಪುರ ಇದೆ, ಗುರುವಾರ ಬಂಗಾರಪೇಟೆ ಮತ್ತು ಕೋಲಾರ ಗುರುವಾರ ಇದೆ, ಶುಕ್ರವಾರ ಚಿಂತಾಮಣಿ ಮತ್ತು ಶ್ರೀನಿವಾಸಪುರ ಇದೆ, ಶನಿವಾರ ಕೋಲಾರ ಮಾಲೂರು ಕ್ಷೇತ್ರದಲ್ಲಿ ನಡೀತಾ ಇದೆ, ಭಾನುವಾರ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ. ಈ ಎರಡೂ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಮ್ಮ ವರದಿಯನ್ನು ಏನು ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ರಾಜಕಾರಣ ಯಾವ ರೀತಿ ರಾಜ್ಯದಲ್ಲಿ ರಾಜಕಾರಣ ನಮ್ಮ 2022 ವಿಧಾನಸಭಾ ಚುನಾವಣೆ ಏನು ಇವತ್ತು ನಮ್ಮ ರಾಜ್ಯದಲ್ಲಿ ಇಂಡಿಯಾ ಮಂತ್ರಿಯಾಗಿ ನಾವು ಚುನಾವಣೆ ಅದರ ಮಂತ್ರಿಯನ್ನು ಮುಂದುವರಿಸಿಕೊಂಡು ಪಕ್ಷದ ವರಿಷ್ಠರು ಪಕ್ಷದ ರಾಷ್ಟ್ರೀಯ ವರಿಷ್ಠರ ತೀರ್ಮಾನ ರಾಜ್ಯದಲ್ಲಿ 27 ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಇಡೀ ರಾಜ್ಯದ ಕಾರ್ಯಕ್ರಮದಲ್ಲಿ 2025 ರಾಜ್ಯದಲ್ಲಿ ಮೂರನೇ ಬಾರಿ ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ಮತ್ತು ನಮ್ಮ ಜೆಡಿಎಸ್ ಪಕ್ಷದ ನಿಷ್ಠಾವಂತ ಸ್ನೇಹಿತರು ನನಗೆ ಕೊಟ್ಟಿರ್ತಕ್ಕಂಥ ಅಧಿಕಾರಾವಧಿಯಲ್ಲಿ ಇಡೀ ಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿ ಕೆಲಸಗಳು ನಾವು ಏನು ಮಾಡ್ತಾ ಇದ್ದೀವಿ ಅಂತ ನಾನು ಹೇಳೋದು ಕ್ಷೇತ್ರದ ಜನತೆ ಹೇಳ್ತಾ ಇದ್ದೀನಿ. ಇಡೀ ಜಿಲ್ಲೆಯಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಏನು ಕೆಲಸ ನಡೀತಾ ಇದೆ, ಏನಿವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಈ ಕ್ಷೇತ್ರದಲ್ಲಿ 16 ವಿಧಾನಸಭಾ ಚುನಾವಣೆ ಅದರಲ್ಲಿ 11 ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಗಳಿಸಿರ್ತಕ್ಕಂಥ ಇವತ್ತು ಈ ಕ್ಷೇತ್ರದಲ್ಲಿ 8 ಜನ ಶಾಸಕರು ಇವತ್ತು ನಾನು 8ನೇ ಶಾಸಕನಾಗಿ ಈ ಕ್ಷೇತ್ರದಲ್ಲಿ ಆಯ್ಕೆಯಾಗಿದೆ. ಇವತ್ತು ಇಡೀ ಕ್ಷೇತ್ರದಲ್ಲಿ ನಾನು ಕಂಠಘೋಷವಾಗಿ ಹೇಳ್ತೀನಿ, ಏನಿವತ್ತು 8 ಜನ ಶಾಸಕರು ಕ್ಷೇತ್ರದಲ್ಲಿ ನಾನು 8ನೇ 7 ಜನಕ್ಕಿಂತ ಹೆಚ್ಚಿನಾಗಿ ಅಭಿವೃದ್ಧಿ ಕೆಲಸಕ್ಕೆ ನಾನು ನನ್ನ ಅಧಿಕಾರವನ್ನು ನಾನು ಮಾಡ್ತೀನಿ ಕಂಠಘೋಷವಾಗಿ. ಇವತ್ತು ತಾವು ನೋಡಿದ್ದೀವಿ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಒಂದು ಅಂಬೇಡ್ಕರ್ ಭವನ, ನೌಕರರ ಭವನ ಎಲ್ಲಕ್ಕಿಂತ ಮೀರಾಗಿ ಶಿಡ್ಲಘಟ್ಟ ಕೇಂದ್ರ ಸ್ಥಾನದಲ್ಲಿ 100 ಹಾಸ್ಪಿಟಲ್. ಇವತ್ತು ಕ್ಷೇತ್ರದ ಪರಿಸ್ಥಿತಿ ಇವತ್ತು ಸುಮಾರು 212 ಕಿಲೋಮೀಟರ್ ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ಮಾಡುವಂಥದ್ದು ಇವತ್ತು ಕ್ಷೇತ್ರ. ಇವತ್ತು PWD ಇಲಾಖೆಯಲ್ಲಿ SHBD ಆಗ್ಬೋದು, NDR ರಸ್ತೆಗಳಾಗ್ಬೋದು ಸುಮಾರು 134 ಕಿಲೋಮೀಟರ್ ರಸ್ತೆ
ಆದರೂ ಸಹ ಎಲ್ಲ ಆಶೀರ್ವಾದ ಸ್ನೇಹಿತರ ಒಂದು ಆಶೀರ್ವಾದ ಹೆಚ್ಚಿನ ಅಭಿವೃದ್ಧಿ ಕೆಲಸ ಸಂಕಲ್ಪ ಮಾಡಿದರೆ 100% ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಏನು ಇವತ್ತು ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಶಾಸಕ ಅವರೆಲ್ಲರಿಗಿಂತ ಹೆಚ್ಚಿನ ಅಭಿವೃದ್ಧಿ ಕೆಲಸ ಮಾಡ್ತೀನಿ ಅಂತ ಮತ್ತೊಮ್ಮೆ ತಿಳಿದು ಇವತ್ತು ನಾವು ರಾಜಕಾರಣ ಮಾಡ್ತಾ ಇರೋದು ಇವತ್ತು ನಮ್ಗೆ ಅಧಿಕಾರ ಇಲ್ಲಿ ನಿರಂತರವಾಗಿ ಇಲ್ಲ ರಾಜಕಾರಣ ಮಾಡಬೇಕು ಕೆಲವು ಕಾರಣಾಂತರದಿಂದ 2018ರಲ್ಲಿ ಕಾರಣಾಂತರದಲ್ಲಿ ಸೋತರು ಸಹ ಪಕ್ಷನ ಬಲಿಸಿಕೊಡ್ತೀನಿ 2023 ಜನ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ವಿಶ್ವಾಸಕ್ಕೆ ನಾನು ಯಾವತ್ತೂ ಧಕ್ಕೆ ತರೋದು ಮಾಡಲ್ಲ. ಇವತ್ತು ನನಗೆ ಇರತಕ್ಕಂಥದ್ದು ನಮ್ಮ ಕ್ಷೇತ್ರದ ಪಕ್ಷದ ಶಕ್ತಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಮೊದಲನೇ ಬಹಳ ವಿನಮ್ರವಾಗಿ ನಾನು ವಿನಂತಿ ಮಾಡ್ತೇನೆ. ಈಗ ನಮ್ಮ ಪಕ್ಷದ ಈ ತಾಲೂಕಿನ ಅಧ್ಯಕ್ಷರಾದ ವೆಂಕಟೇಶ್ ಈ ಸಭೆಯನ್ನು ಮಾತಾಡ್ಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಮನವಿ ಮಾಡ್ತಾ ಇದ್ರು. ನೋಡಿದ್ರೆ ಅವರು ನಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ಕೊಕ್ಕಿ ಆಗ್ತಾರೆ ಹೊರತು ಅದರಲ್ಲೂ ಬಹಳ ಕಷ್ಟಕರ ಶಾಲಾ ಮಕ್ಕಳಿಗೆ ಪುಸ್ತಕ ಸಾಮಗ್ರಿಗಳು ಓದಿಸೋದ್ರಲ್ಲಿ ಆಗ್ಬೋದು, ಬಡ ಮಕ್ಕಳಿಗೆ ಶಾಲೆಗೆ ಸೇರಿಸೋದ್ರಲ್ಲಿ ಅಧಿಕಾರಿಗಳಲ್ಲಿ ಮನವಿ ಮಾಡಿ ಬಹಳಷ್ಟು ಜನಕ್ಕೆ ಸಹಾಯ ಮಾಡುವಂತ ಕೆಲಸವನ್ನ ಅವರು ವೇಗವಾಗಿ ಮಾಡ್ತಾ ಇದ್ದಾರೆ. ನಾನು ತಮ್ಮಲ್ಲಿ ಒಂದು ಮನವಿ ಮಾಡ್ತೀನಿ, ಇಂತಹ ಒಂದು ಶಾಸಕರನ್ನು ನಾವು ಪಡೆದಿರೋದು ನಮ್ಮ ಸೌಭಾಗ್ಯವೇ ಸರಿ. ಹಂಗಾಗಿ ತಾವು ಮುಂದಿನ ಭಾನುವಾರ ಏನಿವತ್ತು ರಾಜ್ಯದ ಯುವ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸ್ತಾ ಇದ್ದಾರೆ. ಅದಕ್ಕೆ ಒತ್ತು ನೀಡುವಂತೆ ನಮ್ಮ ಶಾಸಕರ ಒಂದು ಮನೋಭಾವವನ್ನು ತೋರಿಸಲಿಕ್ಕೆ ತಾವು ತಮ್ಮ ಕೈಲಾದಂತ ಹೆಚ್ಚಿನ ಜನಸಂಖ್ಯೆಯನ್ನ ಕರೆದುಕೊಂಡು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿ